ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ವಾಟ್ ಕಿಚನ್. ಇವತ್ತು ನಾವು ರತ್ನಗಿರಿ ಚಿಕನ್ ಕರಿ ಮಾಡೋಣ. ಇದೊಂದು ಹೊಸ ರೆಸಿಪಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಚಿಕನ್, ಆನಿಯನ್, ಕರಿಬೇವು, ಕೊತ್ತಂಬರಿ ಸೊಪ್ಪು, ಮೆಣಸು, ಚಿಲ್ಲಿ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಟರ್ಮರಿಕ್ ಪೌಡರ್, ಜೀರಿಗೆ, ಪೆಪ್ಪರ್ ಪೌಡರ್, ಹುಣಸೆಹಣ್ಣಿನ ರಸ, ಕೋಕೋನಟ್ ಮಿಲ್ಕ್, ಗಾರ್ಲಿಕ್, ಉಪ್ಪು ಹಾಗೆ ಎಣ್ಣೆ. ಈಗ ಒಂದು ಪ್ಯಾನಿಗೆ ನಾವು ಎಣ್ಣೆನ ಹಾಕೊಳ್ಳೋಣ. ಒಂದು 3-4 ಟೇಬಲ್ ಸ್ಪೂನ್ ಎಣ್ಣೆ ಆ್ಯಡ್ ಮಾಡ್ಕೊಳ್ಳಿ. ಎಣ್ಣೆ ಒಂದು ಸ್ವಲ್ಪ ಕಾಯಬೇಕು. ಅದು ಕಾದಾದ ನಂತರ ಕರಿಬೇವು, ಜೀರಿಗೆ, ಈರುಳ್ಳಿ. ಇಲ್ಲಿ ನಾನೊಂದು 2 ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡಿದ್ದೀನಿ, ಅಷ್ಟು ಹಾಕ್ಕೊಳ್ಳಿ ನೀವು. ಈರುಳ್ಳಿ ನೀಟಾಗಿ ಬೇಯಿಸ್ಬೇಕು ನೀವು, ಇಲ್ಲಾಂದರೆ ಹಸಿ ಬಿಸಿ ಆಗೋಗ್ಬಿಡತ್ತೆ, ತಿನ್ನೋಕ್ಕೆ ಚೆನ್ನಾಗಿ ಬರಲ್ಲ ಟೇಸ್ಟು. ಯಾವಾಗ ನಾವು ಹಾಕೋ ತರಕಾರಿಗಳು ನೀಟಾಗಿ ಬೇಯುತ್ತೋ ಆವಾಗ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇಟ್ಕೊಂಡಿದ್ದೀವಿ. ಅದ್ರ ಜೊತೆಗೆ ನಾವು ಬರೀ ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಅದಾದ ನಂತರ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡೆ. ಅದಾದಮೇಲೆ ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್. ಅದಾದ ನಂತರ 1 ಮೆಣಸು ಹಾಕ್ಕೊಂಡಿದ್ದೀನಿ. ಎಲ್ಲ ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು. ಅದಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾವು ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀವಿ, ಮೆಣಸು ಹಾಕ್ಕೊಂಡಿದ್ದೀವಿ, ಮತ್ತು ಖಾರ ಹೊಡೆದ್ಬಿಡತ್ತಂತ ಒಂಚೂರು. ಅದಾದ ನಂತರ ಅರ್ಶಿನದ ಪುಡಿ ಹಾಕ್ಕೊಂಡಿದ್ದೀನಿ. ಇದು ತುಂಬ ಈಸಿ ರೆಸಿಪಿ ಆ್ಯಂಡ್ ತುಂಬ ಟೇಸ್ಟಿ ರೆಸಿಪಿ. ಆರಾಮಾಗಿ ಚಕ್ ಅಂತ ಒಂದು 10 ನಿಮಿಷದಲ್ಲಿ ಆಗೋಗ್ಬಿಡತ್ತೆ, ತೆಂಗಿನ ಹಾಲನ್ನು ನಾವು ರೆಡಿ ಇಟ್ಕೊಂಡ್ರೆ. ಅದಾದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಕೋಕೋನಟ್ ಮಿಲ್ಕ್ ನಾವೇನು ತೆಗೆದಿಟ್ಕೊಂಡಿದ್ವಿ ಅದನ್ನು ಹಾಕಬೇಕು. ಯಾವಾಗಲೂ ನೀರಲ್ಲಿ ಚಿಕನ್ನ ಬೇಯಿಸಿ ಅದು ನಮಗೆ ತಿಂದು ರೂಢಿ ಆಗೋಗ್ಬಿಟ್ಟಿದೆ. ಇವಾಗ ಚಿಕನಿಗೆ ನೀವು ಕೋಕೋನಟ್ ಮಿಲ್ಕ್ನ ಹಾಕ್ಕೊಂಡ್ರೆ ಅದೊಂದು ಎಕ್ಸ್ಟ್ರಾ ಫ್ಲೇವರ್ ಆ್ಯಡ್ ಮಾಡಿರೋ ಥರ. ಅದಾದಮೇಲೆ ನಾನಿಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನೀವು ಪುಡಿ ಉಪ್ಪಾದರೂ ಆ್ಯಡ್ ಮಾಡ್ಕೊಬೋದು, ಕಲ್ಲು ಉಪ್ಪಾದರೂ ಆ್ಯಡ್ ಮಾಡ್ಕೊಬೋದು. ಇನ್ನೊಂದು ಸ್ವಲ್ಪ ಜಾಸ್ತಿ ಟೇಸ್ಟ್ನ ಕೊಡೋಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ, ಒಂದು 2 ಟೇಬಲ್ ಸ್ಪೂನಷ್ಟು ಹುಣಸೆ ಹಣ್ಣಿನ ರಸನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಮ್ಮೆ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ತೊಳೆದಿಟ್ಕೊಂಡಿರುವಂತಹ ಚಿಕನನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಅರ್ಧ ಕೆಜಿದು ಅಷ್ಟೇ ಮಾಡ್ತಿರೋದು, ಸೊ ಅರ್ಧ ಕೆಜಿಗೆ ಎಷ್ಟು ಐಟಮ್ಸ್ ಬೇಕು ಅಷ್ಟು ಐಟಮ್ಸ್ನ ನಾನು ನಿಮಗೆ ಹೇಳಿದ್ದೀನಿ. ಚಿಕನ್ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ. ಇದು ಹೊಸ ರೆಸಿಪಿ ಇರ್ಬೋದು ಕೆಲವೊಬ್ಬರಿಗೆ, ಅಥವಾ ಕೆಲವೊಬ್ಬರು ಮಾಡಿರ್ಬೋದು. ಒಮ್ಮೆ ನಾವು ಮಾಡಿರೋ ಥರ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಒಳ್ಳೊಳ್ಳೆ ಚಿಕನ್ ರೆಸಿಪಿಗಳನ್ನ ಹಾಕ್ತಾ ಇರ್ತೀವಿ ನಮ್ಮ ಚಾನೆಲ್ನಲ್ಲಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಟೇಸ್ಟಿಯಾಗಿ ಕಾಣುತ್ತೆ ಅಲ್ವಾ, ಸೂಪರಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ಜ್ಯೂಸಿಯಾಗಿದೆ. ಹೇಗಿತ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್. ಆ್ಯಂಡ್ ಇದ್ರ ನೇಮ್ ಏನು ಗೊತ್ತಾ? ರತ್ನಗಿರಿ ಚಿಕನ್ ಕರಿ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.